विराजत्करवारिजाताम् अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यं। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅತ್ಯಂತ ಪ್ರಾಧಾನ್ಯವನ್ನು ಯಾವುದಕ್ಕೆ ಕೊಡ್ತಾನೆ ಅಂತ ಕೇಳಿದರೆ, ತಾನು ಪಟ್ಟ ಒಂದು ಪರಿಶ್ರಮಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೊಡ್ತಾನೆ. ಯಾವುದಾದ್ರೂ ಒಂದು ಕೆಲಸಕ್ಕಾಗಿ ವಿಶೇಷವಾಗಿ ಶ್ರಮಿಸಿ ತನ್ನ ಒಂದು ಶ್ರಮ ಅದಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಡ್ತಾನೆ. ತಾನು ಪಟ್ಟಂತಹ ಒಂದು ಪರಿಶ್ರಮಕ್ಕೆ ಏನಾದರೂ ತೊಂದರೆ ಆಯಿತು, ತೊಂದರೆ ಆಗ್ತಾ ಇದೆ ಅಂತಂದರೆ ಅದನ್ನು ಕಿಂಚಿತ್ತೂ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೊಂದು ಪ್ರಾಧಾನ್ಯವನ್ನು, ಅಂದರೆ ಎಲ್ಲವುದಕ್ಕಿಂತ ಒಂದು ಪ್ರಾಧಾನ್ಯವನ್ನು ಕೊಡುವುದು ತನ್ನ ಒಂದು ಪರಿಶ್ರಮಕ್ಕೆ. ಇದಕ್ಕೆ ಯಾರಿಂದ ತೊಂದರೆ ಆದರೂ ಸಹಿಸಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲ. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ತನ್ನ ಒಂದು ಪರಿಶ್ರಮ ಮತ್ತು ಆ ಪರಿಶ್ರಮದಿಂದ ಸಂಪಾದಿಸಿದಂತಹ ಒಂದು ವಸ್ತು, ತುಂಬ ಒಂದು ಪರಿಶ್ರಮವನ್ನು ವಹಿಸಿ ಯಾವ ಒಂದು ವಸ್ತುವನ್ನು ಸಂಪಾದಿಸಿರ್ತಾನೋ ಅದಕ್ಕೆ ಒಂದು ವಿಶೇಷವಾದಂತಹ ಪ್ರಾಧಾನ್ಯವನ್ನು ಮನುಷ್ಯ ಕೊಡ್ತಾನೆ. ಅದಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಕೋಟ್ಯಂತರ ಜನರು ಪಟ್ಟಂತಹ ಒಂದು ಪರಿಶ್ರಮದ ಫಲವಾದಂತಹ ಧನವನ್ನು ಎಲ್ಲಾದರೂ ಕೊಡಬೇಕು, ಅದನ್ನು ಎಲ್ಲಾದರೂ ಒಂದು ಕಡೆ ಇಡಬೇಕು ಅಂತಂದರೆ ಅತ್ಯಂತ ವಿಶ್ವಾಸಪಾತ್ರವಾದಂತಹ ಸ್ಥಳದಲ್ಲಿ ಮಾತ್ರವೇ ಅದನ್ನು ಇಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲವುದಕ್ಕಿಂತಲೂ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಡುವುದು ತನ್ನ ಪರಿಶ್ರಮಕ್ಕೆ ಮತ್ತು ಆ ಪರಿಶ್ರಮದ ಮೂಲಕವಾಗಿ ಸಂಪಾದಿಸಿದಂತಹ ಪದಾರ್ಥಕ್ಕೆ, ಧನ ಇತ್ಯಾದಿಗಳಿಗೆ. ಅಂತಹ ಒಂದು ವಸ್ತುವನ್ನು ಎಲ್ಲಾದರೂ ಒಂದು ಕಡೆ ಇಡಬೇಕು ಅಂತಂದರೆ ಹೇಗೆ ಎಲ್ಲವುದಕ್ಕಿಂತ ಅತ್ಯಧಿಕವಾದಂತಹ ಪ್ರಾಧಾನ್ಯವನ್ನು ತನ್ನ ಪರಿಶ್ರಮಕ್ಕೆ ಕೊಟ್ಟುಕೊಳ್ತಾನೋ, ಅದೇ ರೀತಿಯಾಗಿ ಎಲ್ಲವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಯಾವ ಒಂದು ಸ್ಥಳವನ್ನು ನಂಬಿರ್ತಾನೋ ಅಂತಹ ಸ್ಥಳದಲ್ಲಿ ಮಾತ್ರವೇ ಅದನ್ನು ಇಡುತ್ತಾನೆ. ಈ ಒಂದು ಕರ್ನಾಟಕ ಬ್ಯಾಂಕು 100 ವರ್ಷಗಳಿಂದ ಕೋಟ್ಯಂತರ ಜನರ ಈ ರೀತಿಯಾದಂತಹ ಒಂದು ದೃಢವಾದ ವಿಶ್ವಾಸಕ್ಕೆ ಪಾತ್ರವಾಗಿ ಎಷ್ಟೋ ಜನರ ಒಂದು ಪರಿಶ್ರಮದ ರೂಪವಾದಂತಹ ಒಂದು ಧನವನ್ನು ತನ್ನ ಒಳಗೆ ಇಟ್ಟುಕೊಂಡು ಎಷ್ಟೋ ಜನರಿಗೆ ಉಪಕಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಇಂತಹ ಒಂದು ಕಾರ್ಯವನ್ನು ಮಾಡ್ತಾ 100 ವರ್ಷಗಳ ಕಾಲ ಆಗಿದೆ. ಈಗ 100ನೇ ವರ್ಷ ಮುಗಿದು 101ನೇ ವರ್ಷವು ಪ್ರಾರಂಭವಾಗಿದೆ. ಅಂದರೆ ಈ ರೀತಿಯಾದಂತಹ ಒಂದು ವಿಶ್ವಾಸವನ್ನು ಇಷ್ಟು ವರ್ಷಗಳಿಂದ ಈ ಒಂದು ಸಂಸ್ಥೆಯು ಸಂಪಾದಿಸಿಕೊಂಡಿದೆ ಮತ್ತು ಆ ವಿಶ್ವಾಸಕ್ಕೆ ತಕ್ಕಂತೆ ಫಲವನ್ನು ಸಹ ನೀಡುತ್ತಾ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದಕ್ಕಿಂತಲೂ ಸಂತೋಷಕರವಾದಂತಹ ವಿಷಯ ಬೇರೆ ಯಾವುದೂ ಇಲ್ಲ. ಅಂದರೆ ಜನರ ಒಂದು ವಿಶೇಷವಾದಂತಹ ನಂಬಿಕೆ ಈ ಒಂದು ಸಂಸ್ಥೆಯ ಮೇಲಿದೆ. ಹಾಗೂ ಸಂಸ್ಥೆಯೂ ಸಹ ಆ ಒಂದು ನಂಬಿಕೆಯನ್ನು ಅದೇ ರೀತಿಯಾಗಿ ಕಾಪಾಡಿಕೊಂಡು ಸಂಸ್ಥೆಯವರೆಲ್ಲರೂ ಸಹ ಇದರಲ್ಲಿ ಈ 100 ವರ್ಷಗಳ ಕಾಲದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಎಲ್ಲರೂ ಸಹ ಅತ್ಯಂತ ಪ್ರಾಮಾಣಿಕತೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಇದನ್ನು ವಿಶೇಷವಾಗಿ ಬೆಳೆಸಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗೆ ಈಗಾಗಲೇ ಅವರು ಮಾತಾಡ್ತಾ ಹೇಳಿದ ಹಾಗೆ ಒಂದು ಶೃಂಗೇರಿ ಶಾರದಾ ಪೀಠದ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ಸಂಸ್ಥೆ ಈ ಕರ್ನಾಟಕ ಬ್ಯಾಂಕು.
ಅವಿನಾಭಾವ ಸಂಬಂಧ ಅಂತಂದರೆ ಏನರ್ಥ? ಯಾವತ್ತೂ ಸಹ ಅದನ್ನು ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂಬಂಧವನ್ನು ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಆವಾಗ ಬರುತ್ತೆ, ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ ಅಂತಂದರೆ ಅದು ಬರೀ ಸಂಬಂಧ ಮಾತ್ರ ಅಷ್ಟೆ. ಇದು ಅವಿನಾಭಾವ ಸಂಬಂಧ. ಇನ್ನು ಅದನ್ನು ಬಿಟ್ಟು ಇದನ್ನು ಬಿಟ್ಟು ಅದು ಇರುವುದಿಲ್ಲ, ಎರಡೂ ಸಹ ಒಟ್ಟಿಗೇ ಇರುತ್ತೆ ಅನ್ನುವಂತಹ ಸಂಬಂಧವನ್ನೇ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಅವಿನಾಭಾವ ಸಂಬಂಧ ಈ ಒಂದು ಗುರುಪೀಠಕ್ಕೂ ಮತ್ತು ಈ ಬ್ಯಾಂಕಿಗೂ ಇದೆ. ನಮ್ಮ ಪರಮಗುರುಗಳು ಪರಮ ಪೂಜ್ಯರಾದ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಆ ಒಂದು ಈ ಸಂಸ್ಥೆಗೆ ಆ ಚಿಹ್ನವನ್ನು ಸಹ ಕೊಟ್ಟಿದ್ದಾರೆ. ಆ ಷಟ್ಕೋಣವನ್ನು ಈ ಸಂಸ್ಥೆಗೆ ಅವರು ಅನುಗ್ರಹಿಸಿದ್ದಾರೆ. ನಮಗೆ ಕರ್ನಾಟಕ ಬ್ಯಾಂಕು ಅಂದ ತಕ್ಷಣ ಮೊದಲೇ ಜ್ಞಾಪಕ ಬರುವುದು ಅದು. ನಮ್ಮ ತಲೆಯಲ್ಲಿ ಏನು ಜ್ಞಾಪಕ ಬರುತ್ತೆ ಅಂದರೆ ಆ ಷಟ್ಕೋಣವೇ ನಮಗೆ ಜ್ಞಾಪಕ ಬರುತ್ತೆ. ಅದರ ಒಂದು ಆ ಬಣ್ಣ, ಆ ಬ್ಯಾಂಕಿನ ಅದೊಂದು ಬಣ್ಣ ಇದೆ, ಆ ಒಂದು ಬಣ್ಣ ಮತ್ತು ಅದರೊಳಗಿರತಕ್ಕಂತಹ ಷಟ್ಕೋಣ ಇದೇ ತಕ್ಷಣ ನಮಗೆ ನಮ್ಮ ಬುದ್ಧಿಯಲ್ಲಿ ಬರುವಂತಹ ಚಿತ್ರ ಅದು. ಹಾಗಾಗಿ ಆ ರೀತಿಯಾಗಿ ಅವರು ಕೊಟ್ಟಂತಹ ಶುಭ ಸಂದರ್ಭದಲ್ಲಿ ಅವರ ಅಮೃತ ಹಸ್ತಗಳಿಂದ ಬಂದಿರತಕ್ಕಂತಹ ಆ ಒಂದು ಚಿಹ್ನೆ ಏನಿದೆಯೋ ಅದರಿಂದ ವಿಶೇಷವಾದಂತಹ ಒಂದು ಅನುಗ್ರಹವಾಯಿತು ಈ ಸಂಸ್ಥೆಗೆ. ವಿಸ್ತಾರವಾಗಿ ಈ ಒಂದು ಸಂಸ್ಥೆಯು ಬೆಳೆದಿದೆ. ಪ್ರಾಯ ಎಲ್ಲಿಗೆ ಹೋದರೂ ಸಹ ಅಲ್ಲಿಯ ಈ ಸಂಸ್ಥೆಯ ಒಂದು ಶಾಖೆಯೂ ಸಹ ಇದೆ, ಇನ್ನೂ ಸಹ ಅದು ಬೆಳೀತಾನೇ ಇದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿ ಜೀವನದಲ್ಲಿ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಜೀವನಕ್ಕಾಗಿ ಬೇಕಾಗಿರತಕ್ಕಂಥದ್ದು ಧನ. ಆದರೆ ಶಾಸ್ತ್ರಗಳಲ್ಲಿ ಈ ಒಂದು ಧನದ ವಿಚಾರದಲ್ಲಿ ತುಂಬ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ. ಶಾಸ್ತ್ರಗಳಲ್ಲೂ ಉಪದೇಶ ಮಾಡಿದ್ದಾರೆ, ವ್ಯವಹಾರದಲ್ಲೂ ಉಪದೇಶ ಇದೆ. ಅದಕ್ಕೆ ಅನೇಕ ವಿಧವಾದಂತಹ ನಿಯಮಗಳು ಇವೆ. ಬೇರೆ ಯಾವುದರಲ್ಲೂ ಇಲ್ಲದೆ ಇರುವಷ್ಟು ನಿಯಮಗಳು ಇದರ ವಿಷಯದಲ್ಲಿ ಇರುತ್ತೆ. ಇದನ್ನು ಹೇಗೆ ವ್ಯವಹಾರ ಮಾಡಬೇಕು, ಇದನ್ನು ಹೇಗೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಲಿಕ್ಕೂ ನಿಯಮಗಳು, ಅದನ್ನು ಇಟ್ಟುಕೊಳ್ಳಿಕ್ಕೂ ನಿಯಮಗಳು, ಖರ್ಚು ಮಾಡಲಿಕ್ಕೂ ನಿಯಮಗಳು, ಹೀಗೆ ಪ್ರತಿಯೊಂದಕ್ಕೂ ಅನೇಕ ವಿಧವಾದಂತಹ ನಿಯಮಗಳು ಇವೆ. ಯಾಕೆ ಅಂತಂದರೆ ಈ ರೀತಿಯಾಗಿ ನಿಯಮಗಳ ಮೂಲಕವಾಗಿ ಅದನ್ನು ನಾವು ಇಟ್ಟುಕೊಂಡ್ರೆ ಮಾತ್ರ, ವಿನಿಯೋಗ ಮಾಡಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ. ಈ ನಿಯಮಗಳನ್ನು ಅತಿಕ್ರಮ ಮಾಡಿ ನಮ್ಮ ಇಷ್ಟ ಬಂದ ಹಾಗೆ ಏನೇನೋ ಮಾಡಲಿಕ್ಕೆ ಹೋದರೆ ಆಗ ಅದರಿಂದ ತುಂಬ ಅನರ್ಥವಾಗುತ್ತೆ. ಆದ್ದರಿಂದಲೇ ಇಷ್ಟೆಲ್ಲ ನಿಯಮಗಳನ್ನು ಶಾಸ್ತ್ರಗಳಲ್ಲಾಗಲಿ ಅಥವಾ ಲೋಕದಲ್ಲಾಗಲಿ ಕಾನೂನಿನಲ್ಲಾಗಲಿ ಬೇರೆ ಬೇರೆ ವಿಧವಾದಂತಹ ನಿಯಮಗಳನ್ನೆಲ್ಲ ಮಾಡಿದ್ದು ಅದಕ್ಕೋಸ್ಕರ. ಇದರಿಂದ ಎಷ್ಟು ಉಪಯೋಗವಾಗುತ್ತೋ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ, ಇದನ್ನೇನಾದರೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಷ್ಟೇ ತೊಂದರೆಯೂ ಸಹ ಇದರಿಂದ ಮನುಷ್ಯನಿಗಾಗುತ್ತೆ. ಆದ್ದರಿಂದ ಜೀವನದಲ್ಲಿ ಇದನ್ನು ಸರಿಯಾಗಿ ಇಟ್ಟುಕೊಂಡು ನಿಯಮಗಳ ಅನುಸಾರ ತಾನು ಸಂಪಾದನೆ ಮಾಡಬೇಕು, ಅದನ್ನು ಕಾಪಾಡಿಕೊಳ್ಳಬೇಕು, ಅದನ್ನು ಖರ್ಚು ಮಾಡಬೇಕು, ಮತ್ತು ಒಳ್ಳೆಯ ಕೆಲಸಗಳಿಗಾಗಿ ಅದನ್ನು ವಿನಿಯೋಗ ಮಾಡಬೇಕು. ಎಷ್ಟು ನಾವು ಒಳ್ಳೆಯ ಕೆಲಸಗಳಿಗೆ ವಿನಿಯೋಗ ಮಾಡ್ತೀವೋ ಮತ್ತು ಭಗವಂತ ಅಷ್ಟು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಯಾಕಂದರೆ ಭಗವಂತ ನೋಡ್ತಾ ಇರ್ತಾನೆ. ಪ್ರತಿಯೊಬ್ಬರಿಗೂ ಏನೇನು ತಾನು ಕೊಟ್ಟಿದ್ದೀನಿ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಆ ಕೊಟ್ಟಿದ್ದನ್ನು ಅವನು ಯಾವ ರೀತಿಯಾಗಿ ಉಪಯೋಗ ಮಾಡ್ತಿದ್ದಾನೆ ಅನ್ನೋದನ್ನು ಸಹ ಭಗವಂತ ನೋಡ್ತಾ ಇರ್ತಾನೆ. ಈಗ ನಾವು ಒಂದು ಜವಾಬ್ದಾರಿಯನ್ನು ಒಬ್ಬನಿಗೆ ಕೊಟ್ಟಿದ್ದೀವಿ, ಆ ಜವಾಬ್ದಾರಿಗೆ ತಕ್ಕಂತೆ ಅವನು ಕೆಲಸ ಮಾಡ್ತಾ ಇದ್ದಾನಾ ಇಲ್ವಾ ಅಂತ ನಾವು ಗಮನಿಸ್ತಾ ಇರ್ತೀವಿ. ಅದಕ್ಕೆ ತಕ್ಕಂತೆ ಅವನು ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅದರಲ್ಲೇ ಅವನನ್ನು ಮುಂದುವರಿಸ್ತೀವಿ. ಇಲ್ಲ, ನಾವು ಜವಾಬ್ದಾರಿ ಕೊಟ್ಟಷ್ಟು ಅವನೇನು ಮಾಡ್ತಾ ಇಲ್ಲ, ಏನು ಉಪಯೋಗ ಇಲ್ಲ ಅಂತಂದರೆ ಸಾಕು, ಇನ್ನು ಸಾಕಪ್ಪ, ನೀನು ಇದರಲ್ಲಿ ಬೇಕಾಗಿಲ್ಲ, ನೀನು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಕೆಲಸವನ್ನು ಮಾಡೋ ಜಾಗದಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ನಾವು ಅವನನ್ನು ಆ ಜಾಗದಿಂದ ಬೇರೆ ಜಾಗಕ್ಕೆ, ಅದರ ಕೆಳಗಿನ ಜಾಗಕ್ಕೆ ಹಾಕ್ತೀವಿ. ಅಂದರೆ ಏನು ಇದರ ಅರ್ಥ? ಅವನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತಂದರೆ, ಒಂದು ವೇಳೆ ನಾವು ಕೊಟ್ಟಂತಹ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ಅಂತಂದರೆ ಇನ್ನೂ ಒಂದು ದೊಡ್ಡ ಜವಾಬ್ದಾರಿಯನ್ನು, ಇನ್ನೂ ದೊಡ್ಡ ಸ್ಥಾನವನ್ನು ಸಹ ನಾವು ಅವರಿಗೆ ಕೊಡ್ತೀವಿ. ಅದೇ ರೀತಿಯಾಗಿ ಭಗವಂತ ಎಲ್ಲರಿಗೂ ಸಹ ಏನೋ ಒಂದು ರೀತಿಯಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನು ಅವನು ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದಾನಾ ಇಲ್ವಾ ಅನ್ನುವುದನ್ನು ಭಗವಂತ ನೋಡ್ತಾ ಇರ್ತಾನೆ. ಸರಿಯಾಗಿ ಉಪಯೋಗ ಮಾಡಿದ್ದಾನೆ ಅಂತಂದರೆ ಇನ್ನೂ ಹೆಚ್ಚಿನ ಒಂದು ಸಂಪತ್ತನ್ನು ಅವನಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ತುಂಬ ಜನರಿಗೆ ಗೊತ್ತಿರುವಂತಹ ವಿಷಯ ಕೇಳಿರಬಹುದು. ಶಂಕರಾಚಾರ್ಯರ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಇದೆ, ಪ್ರಸಿದ್ಧವಾದಂತಹ ಘಟನೆ. ಅವರು ಒಬ್ಬ ಬಡ ಗೃಹಿಣಿಯ ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾರೆ. ಭಿಕ್ಷಾಟನೆಗೆ ಅಂತ ಹೋದಾಗ ಅವರ ಮನೆಯಲ್ಲಿ ಕೊಡಲಿಕ್ಕೆ ಏನೂ ಇರುವುದಿಲ್ಲ. ಒಂದು ಒಣಗೋಗಿರುವಂತಹ ನೆಲ್ಲಿಕಾಯಿ ಇರುತ್ತೆ, ಅದನ್ನೇ ತಂದು ಆ ಗೃಹಿಣಿಯು
ಶಂಕರರಿಗೆ ಕೊಡ್ತಾಳೆ. ಅವಳ ಒಂದು ಆ ಬಡತನವನ್ನು ನೋಡಿ ಶಂಕರರ ಮನಸ್ಸಿನಲ್ಲಿ ಕರುಣೆ ಉಂಟಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಕನಕಧಾರಾ ಸ್ತೋತ್ರ ಅಂತ ನಾವು ಹೇಳುವುದು, ಪ್ರಸಿದ್ಧವಾದಂತಹ ಒಂದು ಸ್ತೋತ್ರ. ಆ ಕನಕಧಾರಾ ಸ್ತೋತ್ರದಿಂದ ಅಮ್ಮನವರನ್ನು ಪ್ರಾರ್ಥನೆ ಮಾಡಿದಾಗ ಅಮ್ಮನವರು ಅಲ್ಲಿ ಪ್ರತ್ಯಕ್ಷಳಾಗಿ ಅಮ್ಮನವರು ಶಂಕರರನ್ನು ಕೇಳ್ತಾಳೆ, ಏನಕ್ಕೆ ನನ್ನನ್ನು ಸ್ತುತಿ ಮಾಡಿದ್ದು ಅಂತ ಕೇಳ್ತಾಳೆ. ಏನು ಬೇಕು? ಈ ಗೃಹದಲ್ಲಿ ತುಂಬ ಕಷ್ಟ ಇದೆ, ಹಾಗಾಗಿ ಅವರಿಗೇನಾದರೂ ನೀನು ಸಂಪತ್ತನ್ನು ಕರುಣಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಶಂಕರರು. ಆಗ ಅಮ್ಮನವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ನಾನು ಇವರ ಮನೆಯಲ್ಲಿ ಬಡತನ ಇದೆ ಹೌದು, ಆದರೆ ನಾನು ಇವರಿಗೆ ಅನುಗ್ರಹ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಯೋಗ್ಯತೆ ಇವರಿಗಿಲ್ಲ, ನನ್ನ ಅನುಗ್ರಹಕ್ಕೆ ಪಾತ್ರರಾಗುವ ಯೋಗ್ಯತೆ ಇವರಿಗಿಲ್ಲ ಅಂತ. ಯಾಕೆ ಇಲ್ಲ ಅಂತ ಕೇಳಿದರೆ, ಇವರಿಗೆ ಈ ಹಿಂದೆ ನಾನು ತುಂಬ ಸಂಪತ್ತನ್ನು ಕೊಟ್ಟಿದ್ದೆ, ಆದರೆ ಅದನ್ನು ಯಾವುದಕ್ಕೂ ಸಹ ಉಪಯೋಗ ಅಂದರೆ ಯಾರಿಗೂ ಸಹ ಉಪಕಾರ ಅವರು ಮಾಡಿರಲಿಲ್ಲ. ಉಪಕಾರವಾಗಿ ಅದನ್ನು ಬಳಸಲಿಲ್ಲ. ಯಾರಿಗೂ ಒಂದೇ ಒಂದು ಪೈಸೆ ಅದರಿಂದ ಕೊಟ್ಟಿಲ್ಲ, ಉಪಕಾರ ಮಾಡಲಿಲ್ಲ. ಹಾಗಾಗಿ ಅದು ಬೇಕಾಗಿಲ್ಲ ಅಂಥೇಳಿ ಈ ಜನ್ಮದಲ್ಲಿ ನಾನು ಇಂತಹ ಒಂದು ಸ್ಥಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಹಾಗಾಗಿ ಅವರು ನನಗೆ ನನ್ನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಕೆಲಸವನ್ನು ಅವರು ಮಾಡಿರಲಿಲ್ಲ ಅಂತ ಅಮ್ಮನವರು ಹೇಳ್ತಾಳೆ. ಆಗ ಶಂಕರರು ಒಂದು ಮಾತು ಹೇಳಿದರು, ಆಯಿತು, ಅವರು ಹಿಂದಿನ ಜನ್ಮದಲ್ಲಿ ಏನೂ ಮಾಡದೇ ಇರಬಹುದು, ಆದರೆ ಈಗ ನನಗೆ ಈ ಒಣಗೋಗಿರುವಂತಹ ಒಂದು ನೆಲ್ಲಿಕಾಯನ್ನು ಕೊಟ್ಟಿದ್ದಾರೆ, ಅದರಿಂದ ಇದಕ್ಕಾದರೂ ಏನು ಅವರಿಗೆ, ಅದು ಈಗ ಕೊಟ್ಟಿದ್ದು ಹೌದು, ಅವರ ಹತ್ರ ಈಗ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ, ಇದೇ ತುಂಬ ದೊಡ್ಡ ವಿಷಯ. ಅವರಿಗೆ ಒಂದು ಒಣಗೋಗಿರೋ ನೆಲ್ಲಿಕಾಯಿ ಕೊಡುವುದೇ ಅವರಿಗೆ ತುಂಬ ದೊಡ್ಡ ವಿಷಯ. ಹಾಗಾಗಿ ಇದನ್ನು ನನಗೆ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಏನಾದರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಲವನ್ನಾದರೂ ಕೊಡು ಅಂತ ಕೇಳಿದಾಗ ಆಯಿತು ಅಂತ ತಕ್ಷಣ ಅಮ್ಮನವರು ಅವರ ಆ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನು ಸುರಿಸಿದಳು. ಅಂದರೆ ಇಲ್ಲೂ ನಮಗೊಂದು ಪ್ರಶ್ನೆ ಬರುತ್ತೆ, ಈ ಒಂದು ಒಣಗೋಗಿರೋ ನೆಲ್ಲಿಕಾಯಿ ಕೊಟ್ಟಿದ್ದಕ್ಕೆ ಚಿನ್ನದ ನೆಲ್ಲಿಕಾಯಿಗಳ ಮಳೆ ಹೆಂಗೆ ಬಂತು ಅಂತಂದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಇನ್ನೂ ಒಂದು ವಿಚಾರ ಇದೆ. ಇಲ್ಲಿ ಸತ್ಪಾತ್ರ ದಾನ ಅನ್ನುವಂತಹ ಒಂದು ವಿಷಯ ಇದೆ. ದಾನವನ್ನು ಮಾಡಬೇಕು, ಹಾಗಂಥೇಳಿ ಯಾರ್ಯಾರಿಗೋ ದಾನ ಮಾಡುವುದು ಸರಿಯಲ್ಲ. ಯಾರಾದರೂ ಒಬ್ಬ ನಿಜವಾದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ನಾವು ಖಂಡಿತವಾಗಿಯೂ ದಾನ ಮಾಡಬೇಕು. ಒಬ್ಬ ನಮ್ಮ ಹತ್ರ ಬಂದುಬಿಟ್ಟು, ಸ್ವಾಮಿ ನನಗೆ ಹೆಂಡ ಕುಡಿಯೋಕ್ಕೆ ದುಡ್ಡಿಲ್ಲ, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತಂದರೆ ಖಂಡಿತವಾಗಿ ಒಂದೇ ಒಂದು ಪೈಸೆ ಕೊಡಬಾರದು, ಅವನ ಕುತ್ತಿಗೆ ಹಿಡಿದು ಆಚೆ ಕಳಿಸ್ಬೇಕು ಅವನನ್ನು. ಆದ್ದರಿಂದ ಅಂದರೆ ಇದನ್ನೇ ಶಾಸ್ತ್ರದಲ್ಲಿ ಸತ್ಪಾತ್ರ ದಾನ ಎಂಬುದಾಗಿ ಹೇಳ್ತಾರೆ. ಅಂದರೆ ನಿಜವಾಗಲೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಾವು ದಾನವನ್ನು ಮಾಡುವುದು, ಇದನ್ನು ಸತ್ಪಾತ್ರ ದಾನ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಬಂದವರು ಸ್ವಯಂ ಶಂಕರಾಚಾರ್ಯರು. ಅವರಿಗೆ ದಾನವನ್ನು ಒಂದೇ ಒಂದು ನೆಲ್ಲಿಕಾಯನ್ನು ಭಕ್ತಿಯಿಂದ ದಾನ ಮಾಡಿದ್ದರಿಂದ ಅದರ ಫಲವಾಗಿ ಆ ಗೃಹಿಣಿಗೆ ಇಷ್ಟೊಂದು ಐಶ್ವರ್ಯವು ಪ್ರಾಪ್ತವಾಗಿದೆ. ಹಾಗಾಗಿ ಇಲ್ಲಿ ಅಂದರೆ ಯಥಾವಥ ಇದರಿಂದ ನಾವೇನು ತಿಳ್ಕೊಳ್ಳಬೇಕು ಅಂತಂದರೆ, ಇವತ್ತಿನ ದಿವಸ ನಮಗೆ ಸಂಪತ್ತು ಪ್ರಾಪ್ತವಾಗಬೇಕು ಅಂತಂದರೆ ನಾವು ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಸಂಪತ್ತನ್ನು ಸರಿಯಾದಂತಹ ರೀತಿಯಲ್ಲಿ ಸತ್ಪಾತ್ರದಲ್ಲಿ ದಾನವನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳಿಗಾಗಿ ವಿನಿಯೋಗ ಮಾಡಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ, ದಾನಂ ಭೋಗೋ ನಾಶಃ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಅಂತ. ನಮ್ಮ ಹತ್ರ ಇರತಕ್ಕಂತಹ ಧನಕ್ಕೆ 3 ರೀತಿಯಾದಂತಹ ವಿನಿಯೋಗ ಇದೆ. ಒಂದು ದಾನ, ಒಳ್ಳೆಯ ಕೆಲಸಗಳಿಗಾಗಿ ದಾನ ಮಾಡುವುದು. ಎರಡನೇದು ಭೋಗ, ನಾವು ಅನುಭವಿಸುವುದು. ನಾವು ಬೇರೆ ಯಾರಿಗೂ ಕೊಡಲಿಲ್ಲ, ಆದರೆ ನಾನೇ ಅಷ್ಟನ್ನು ಅನುಭವಿಸ್ತಾ ಇದ್ದೀನಿ, ದಿವಸಕ್ಕೆ ಒಂದೊಂದು ರೀತಿಯಂತಹ ಭೋಗವನ್ಕಾಗಿ ವಿನಿಯೋಗ ಮಾಡ್ತಿದ್ದೀನಿ, ಇದು ಎರಡನೇದು. ಮೂರನೇದು ನಾಶ ಅಂತಂದರೆ ಬೇರೆ ಯಾರೋ ಬಂದು ಅದನ್ನು ತೊಗೊಂಡು ಹೋಗೋದು, ಅದನ್ನು ಕದ್ಕೊಂಡು ಹೋಗುವುದು. ದಾನ, ಭೋಗ, ನಾಶ, ಈ ಮೂರರಲ್ಲೂ ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ, ಯೋ ನದದಾತಿ ನಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳಿದ್ದಾರೆ. ಅಂದರೆ ಯಾರು ದಾನವನ್ನೂ ಮಾಡುವುದಿಲ್ವೋ, ಭೋಗವನ್ನು ಅನುಭವಿಸುವುದೂ ಇಲ್ವೋ ಅಂಥವನಿಗೆ 3ನೇ ಗತಿ ಆಗುತ್ತೆ ಅಂತ. ಅಂದರೆ ಅದು ನಾಶವೇ ಆಗುತ್ತೆ ಅಂತ. ಇನ್ನೊಬ್ಬರಿಗೆ ದಾನ ಮಾಡಬೇಕು, ಇದರೊಳಗೂ ದಾನ ಮಾಡುವುದು ಉತ್ತಮ, ತಾನು ಅನುಭವಿಸುವುದು ಅದು ಮಧ್ಯಮ, ನಾಶವಾಗುವುದು ಅದು ಅಧಮ. ಹಾಗಾಗಿ 3 ರೀತಿಯಂತಹ ಗತಿಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದರೆ, ಈಗಾಗಲೇ ಹೇಳಿದ್ವಲ್ಲ, ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ನಿಯಮಗಳನ್ನು. ಅದರೊಳಗೆ ಇದು ಒಂದು ವಿಷಯ, ಈ ಒಂದು ವಿಷಯವೂ ಹೌದು.
ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ ಕರವಾರಿ ಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅತ್ಯಂತ ಪ್ರಾಧಾನ್ಯವನ್ನು ಯಾವುದಕ್ಕೆ ಕೊಡ್ತಾನೆ ಅಂತ ಕೇಳಿದರೆ, ತಾನು ಪಟ್ಟ ಒಂದು ಪರಿಶ್ರಮಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೊಡ್ತಾನೆ. ಯಾವುದಾದ್ರೂ ಒಂದು ಕೆಲಸಕ್ಕಾಗಿ ವಿಶೇಷವಾಗಿ ಶ್ರಮಿಸಿ ತನ್ನ ಒಂದು ಶ್ರಮ ಅದಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಡ್ತಾನೆ. ತಾನು ಪಟ್ಟಂತಹ ಒಂದು ಪರಿಶ್ರಮಕ್ಕೆ ಏನಾದರೂ ತೊಂದರೆ ಆಯಿತು, ತೊಂದರೆ ಆಗ್ತಾ ಇದೆ ಅಂತಂದರೆ ಅದನ್ನು ಕಿಂಚಿತ್ತೂ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೊಂದು ಪ್ರಾಧಾನ್ಯವನ್ನು, ಅಂದರೆ ಎಲ್ಲವುದಕ್ಕಿಂತ ಒಂದು ಪ್ರಾಧಾನ್ಯವನ್ನು ಕೊಡುವುದು ತನ್ನ ಒಂದು ಪರಿಶ್ರಮಕ್ಕೆ. ಇದಕ್ಕೆ ಯಾರಿಂದ ತೊಂದರೆ ಆದರೂ ಸಹಿಸಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲ. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ತನ್ನ ಒಂದು ಪರಿಶ್ರಮ ಮತ್ತು ಆ ಪರಿಶ್ರಮದಿಂದ ಸಂಪಾದಿಸಿದಂತಹ ಒಂದು ವಸ್ತು, ತುಂಬ ಒಂದು ಪರಿಶ್ರಮವನ್ನು ವಹಿಸಿ ಯಾವ ಒಂದು ವಸ್ತುವನ್ನು ಸಂಪಾದಿಸಿರ್ತಾನೋ ಅದಕ್ಕೆ ಒಂದು ವಿಶೇಷವಾದಂತಹ ಪ್ರಾಧಾನ್ಯವನ್ನು ಮನುಷ್ಯ ಕೊಡ್ತಾನೆ. ಅದಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಕೋಟ್ಯಂತರ ಜನರು ಪಟ್ಟಂತಹ ಒಂದು ಪರಿಶ್ರಮದ ಫಲವಾದಂತಹ ಧನವನ್ನು ಎಲ್ಲಾದರೂ ಕೊಡಬೇಕು, ಅದನ್ನು ಎಲ್ಲಾದರೂ ಒಂದು ಕಡೆ ಇಡಬೇಕು ಅಂತಂದರೆ ಅತ್ಯಂತ ವಿಶ್ವಾಸಪಾತ್ರವಾದಂತಹ ಸ್ಥಳದಲ್ಲಿ ಮಾತ್ರವೇ ಅದನ್ನು ಇಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲವುದಕ್ಕಿಂತಲೂ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಡುವುದು ತನ್ನ ಪರಿಶ್ರಮಕ್ಕೆ ಮತ್ತು ಆ ಪರಿಶ್ರಮದ ಮೂಲಕವಾಗಿ ಸಂಪಾದಿಸಿದಂತಹ ಪದಾರ್ಥಕ್ಕೆ, ಧನ ಇತ್ಯಾದಿಗಳಿಗೆ. ಅಂತಹ ಒಂದು ವಸ್ತುವನ್ನು ಎಲ್ಲಾದರೂ ಒಂದು ಕಡೆ ಇಡಬೇಕು ಅಂತಂದರೆ ಹೇಗೆ ಎಲ್ಲವುದಕ್ಕಿಂತ ಅತ್ಯಧಿಕವಾದಂತಹ ಪ್ರಾಧಾನ್ಯವನ್ನು ತನ್ನ ಪರಿಶ್ರಮಕ್ಕೆ ಕೊಟ್ಟುಕೊಳ್ತಾನೋ, ಅದೇ ರೀತಿಯಾಗಿ ಎಲ್ಲವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಯಾವ ಒಂದು ಸ್ಥಳವನ್ನು ನಂಬಿರ್ತಾನೋ ಅಂತಹ ಸ್ಥಳದಲ್ಲಿ ಮಾತ್ರವೇ ಅದನ್ನು ಇಡುತ್ತಾನೆ. ಈ ಒಂದು ಕರ್ನಾಟಕ ಬ್ಯಾಂಕು 100 ವರ್ಷಗಳಿಂದ ಕೋಟ್ಯಂತರ ಜನರ ಈ ರೀತಿಯಾದಂತಹ ಒಂದು ದೃಢವಾದ ವಿಶ್ವಾಸಕ್ಕೆ ಪಾತ್ರವಾಗಿ ಎಷ್ಟೋ ಜನರ ಒಂದು ಪರಿಶ್ರಮದ ರೂಪವಾದಂತಹ ಒಂದು ಧನವನ್ನು ತನ್ನ ಒಳಗೆ ಇಟ್ಟುಕೊಂಡು ಎಷ್ಟೋ ಜನರಿಗೆ ಉಪಕಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಇಂತಹ ಒಂದು ಕಾರ್ಯವನ್ನು ಮಾಡ್ತಾ 100 ವರ್ಷಗಳ ಕಾಲ ಆಗಿದೆ. ಈಗ 100ನೇ ವರ್ಷ ಮುಗಿದು 101ನೇ ವರ್ಷವು ಪ್ರಾರಂಭವಾಗಿದೆ. ಅಂದರೆ ಈ ರೀತಿಯಾದಂತಹ ಒಂದು ವಿಶ್ವಾಸವನ್ನು ಇಷ್ಟು ವರ್ಷಗಳಿಂದ ಈ ಒಂದು ಸಂಸ್ಥೆಯು ಸಂಪಾದಿಸಿಕೊಂಡಿದೆ ಮತ್ತು ಆ ವಿಶ್ವಾಸಕ್ಕೆ ತಕ್ಕಂತೆ ಫಲವನ್ನು ಸಹ ನೀಡುತ್ತಾ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದಕ್ಕಿಂತಲೂ ಸಂತೋಷಕರವಾದಂತಹ ವಿಷಯ ಬೇರೆ ಯಾವುದೂ ಇಲ್ಲ. ಅಂದರೆ ಜನರ ಒಂದು ವಿಶೇಷವಾದಂತಹ ನಂಬಿಕೆ ಈ ಒಂದು ಸಂಸ್ಥೆಯ ಮೇಲಿದೆ. ಹಾಗೂ ಸಂಸ್ಥೆಯೂ ಸಹ ಆ ಒಂದು ನಂಬಿಕೆಯನ್ನು ಅದೇ ರೀತಿಯಾಗಿ ಕಾಪಾಡಿಕೊಂಡು ಸಂಸ್ಥೆಯವರೆಲ್ಲರೂ ಸಹ ಇದರಲ್ಲಿ ಈ 100 ವರ್ಷಗಳ ಕಾಲದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಎಲ್ಲರೂ ಸಹ ಅತ್ಯಂತ ಪ್ರಾಮಾಣಿಕತೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಇದನ್ನು ವಿಶೇಷವಾಗಿ ಬೆಳೆಸಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗೆ ಈಗಾಗಲೇ ಅವರು ಮಾತಾಡ್ತಾ ಹೇಳಿದ ಹಾಗೆ ಒಂದು ಶೃಂಗೇರಿ ಶಾರದಾ ಪೀಠದ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ
ಒಂದು ಸಂಸ್ಥೆ ಈ ಕರ್ನಾಟಕ ಬ್ಯಾಂಕು. ಅವಿನಾಭಾವ ಸಂಬಂಧ ಅಂತಂದರೆ ಏನರ್ಥ? ಯಾವತ್ತೂ ಸಹ ಅದನ್ನು ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂಬಂಧವನ್ನು ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಆವಾಗ ಬರುತ್ತೆ, ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ ಅಂತಂದರೆ ಅದು ಬರೀ ಸಂಬಂಧ ಮಾತ್ರ ಅಷ್ಟೆ. ಇದು ಅವಿನಾಭಾವ ಸಂಬಂಧ. ಇನ್ನು ಅದನ್ನು ಬಿಟ್ಟು ಇದನ್ನು ಬಿಟ್ಟು ಅದು ಇರುವುದಿಲ್ಲ, ಎರಡೂ ಸಹ ಒಟ್ಟಿಗೆ ಇರುತ್ತೆ ಅನ್ನುವಂತಹ ಸಂಬಂಧವನ್ನೇ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಅವಿನಾಭಾವ ಸಂಬಂಧ ಈ ಒಂದು ಗುರುಪೀಠಕ್ಕೂ ಮತ್ತು ಈ ಬ್ಯಾಂಕಿಗೂ ಇದೆ. ನಮ್ಮ ಪರಮಗುರುಗಳು ಪರಮ ಪೂಜ್ಯರಾದ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಆ ಒಂದು ಈ ಸಂಸ್ಥೆಗೆ ಆ ಚಿಹ್ನವನ್ನು ಸಹ ಕೊಟ್ಟಿದ್ದಾರೆ. ಆ ಷಟ್ಕೋಣವನ್ನು ಈ ಸಂಸ್ಥೆಗೆ ಅವರು ಅನುಗ್ರಹಿಸಿದ್ದಾರೆ. ನಮಗೆ ಕರ್ನಾಟಕ ಬ್ಯಾಂಕು ಅಂದ ತಕ್ಷಣ ಮೊದಲೇ ಜ್ಞಾಪಕ ಬರುವುದು ಅದು. ನಮ್ಮ ತಲೆಯಲ್ಲಿ ಏನು ಜ್ಞಾಪಕ ಬರುತ್ತೆ ಅಂದರೆ ಆ ಷಟ್ಕೋಣವೇ ನಮಗೆ ಜ್ಞಾಪಕ ಬರುತ್ತೆ. ಅದರ ಒಂದು ಆ ಬಣ್ಣ, ಆ ಬ್ಯಾಂಕಿನ ಅದೊಂದು ಬಣ್ಣ ಇದೆ, ಆ ಒಂದು ಬಣ್ಣ ಮತ್ತು ಅದರೊಳಗಿರತಕ್ಕಂತಹ ಷಟ್ಕೋಣ ಇದೇ ತಕ್ಷಣ ನಮಗೆ ನಮ್ಮ ಬುದ್ಧಿಯಲ್ಲಿ ಬರುವಂತಹ ಚಿತ್ರ ಅದು. ಹಾಗಾಗಿ ಆ ರೀತಿಯಾಗಿ ಅವರು ಕೊಟ್ಟಂತಹ ಶುಭ ಸಂದರ್ಭದಲ್ಲಿ ಅವರ ಅಮೃತ ಹಸ್ತಗಳಿಂದ ಬಂದಿರತಕ್ಕಂತಹ ಆ ಒಂದು ಚಿಹ್ನೆ ಏನಿದೆಯೋ ಅದರಿಂದ ವಿಶೇಷವಾದಂತಹ ಒಂದು ಅನುಗ್ರಹವಾಯಿತು ಈ ಸಂಸ್ಥೆಗೆ. ವಿಸ್ತಾರವಾಗಿ ಈ ಒಂದು ಸಂಸ್ಥೆಯು ಬೆಳೆದಿದೆ. ಪ್ರಾಯ ಎಲ್ಲಿಗೆ ಹೋದರೂ ಸಹ ಅಲ್ಲಿಯ ಈ ಸಂಸ್ಥೆಯ ಒಂದು ಶಾಖೆಯೂ ಸಹ ಇದೆ, ಇನ್ನೂ ಸಹ ಅದು ಬೆಳೀತಾನೇ ಇದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿ ಜೀವನದಲ್ಲಿ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಜೀವನಕ್ಕಾಗಿ ಬೇಕಾಗಿರತಕ್ಕಂಥದ್ದು ಧನ. ಆದರೆ ಶಾಸ್ತ್ರಗಳಲ್ಲಿ ಈ ಒಂದು ಧನದ ವಿಚಾರದಲ್ಲಿ ತುಂಬ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ. ಶಾಸ್ತ್ರಗಳಲ್ಲೂ ಉಪದೇಶ ಮಾಡಿದ್ದಾರೆ, ವ್ಯವಹಾರದಲ್ಲೂ ಉಪದೇಶ ಇದೆ. ಅದಕ್ಕೆ ಅನೇಕ ವಿಧವಾದಂತಹ ನಿಯಮಗಳು ಇವೆ. ಬೇರೆ ಯಾವುದರಲ್ಲೂ ಇಲ್ಲದೆ ಇರುವಷ್ಟು ನಿಯಮಗಳು ಇದರ ವಿಷಯದಲ್ಲಿ ಇರುತ್ತೆ. ಇದನ್ನು ಹೇಗೆ ವ್ಯವಹಾರ ಮಾಡಬೇಕು, ಇದನ್ನು ಹೇಗೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಲಿಕ್ಕೂ ನಿಯಮಗಳು, ಅದನ್ನು ಇಟ್ಟುಕೊಳ್ಳಿಕ್ಕೂ ನಿಯಮಗಳು, ಖರ್ಚು ಮಾಡಲಿಕ್ಕೂ ನಿಯಮಗಳು, ಹೀಗೆ ಪ್ರತಿಯೊಂದಕ್ಕೂ ಅನೇಕ ವಿಧವಾದಂತಹ ನಿಯಮಗಳು ಇವೆ. ಯಾಕೆ ಅಂತಂದರೆ ಈ ರೀತಿಯಾಗಿ ನಿಯಮಗಳ ಮೂಲಕವಾಗಿ ಅದನ್ನು ನಾವು ಇಟ್ಟುಕೊಂಡ್ರೆ ಮಾತ್ರ, ವಿನಿಯೋಗ ಮಾಡಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ. ಈ ನಿಯಮಗಳನ್ನು ಅತಿಕ್ರಮ ಮಾಡಿ ನಮ್ಮ ಇಷ್ಟ ಬಂದ ಹಾಗೆ ಏನೇನೋ ಮಾಡಲಿಕ್ಕೆ ಹೋದರೆ ಆಗ ಅದರಿಂದ ತುಂಬ ಅನರ್ಥವಾಗುತ್ತೆ. ಆದ್ದರಿಂದಲೇ ಇಷ್ಟೆಲ್ಲ ನಿಯಮಗಳನ್ನು ಶಾಸ್ತ್ರಗಳಲ್ಲಾಗಲಿ ಅಥವಾ ಲೋಕದಲ್ಲಾಗಲಿ ಕಾನೂನಿನಲ್ಲಾಗಲಿ ಬೇರೆ ಬೇರೆ ವಿಧವಾದಂತಹ ನಿಯಮಗಳನ್ನೆಲ್ಲ ಮಾಡಿದ್ದು ಅದಕ್ಕೋಸ್ಕರ. ಇದರಿಂದ ಎಷ್ಟು ಉಪಯೋಗವಾಗುತ್ತೋ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ, ಇದನ್ನೇನಾದರೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಷ್ಟೇ ತೊಂದರೆಯೂ ಸಹ ಇದರಿಂದ ಮನುಷ್ಯನಿಗಾಗುತ್ತೆ. ಆದ್ದರಿಂದ ಜೀವನದಲ್ಲಿ ಇದನ್ನು ಸರಿಯಾಗಿ ಇಟ್ಟುಕೊಂಡು ನಿಯಮಗಳ ಅನುಸಾರ ತಾನು ಸಂಪಾದನೆ ಮಾಡಬೇಕು, ಅದನ್ನು ಕಾಪಾಡಿಕೊಳ್ಳಬೇಕು, ಅದನ್ನು ಖರ್ಚು ಮಾಡಬೇಕು, ಮತ್ತು ಒಳ್ಳೆಯ ಕೆಲಸಗಳಿಗಾಗಿ ಅದನ್ನು ವಿನಿಯೋಗ ಮಾಡಬೇಕು. ಎಷ್ಟು ನಾವು ಒಳ್ಳೆಯ ಕೆಲಸಗಳಿಗೆ ವಿನಿಯೋಗ ಮಾಡ್ತೀವೋ ಮತ್ತು ಭಗವಂತ ಅಷ್ಟು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಯಾಕಂದರೆ ಭಗವಂತ ನೋಡ್ತಾ ಇರ್ತಾನೆ. ಪ್ರತಿಯೊಬ್ಬರಿಗೂ ಏನೇನು ತಾನು ಕೊಟ್ಟಿದ್ದೀನಿ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಆ ಕೊಟ್ಟಿದ್ದನ್ನು ಅವನು ಯಾವ ರೀತಿಯಾಗಿ ಉಪಯೋಗ ಮಾಡ್ತಿದ್ದಾನೆ ಅನ್ನೋದನ್ನು ಸಹ ಭಗವಂತ ನೋಡ್ತಾ ಇರ್ತಾನೆ. ಈಗ ನಾವು ಒಂದು ಜವಾಬ್ದಾರಿಯನ್ನು ಒಬ್ಬನಿಗೆ ಕೊಟ್ಟಿದ್ದೀವಿ, ಆ ಜವಾಬ್ದಾರಿಗೆ ತಕ್ಕಂತೆ ಅವನು ಕೆಲಸ ಮಾಡ್ತಾ ಇದ್ದಾನಾ ಇಲ್ವಾ ಅಂತ ನಾವು ಗಮನಿಸ್ತಾ ಇರ್ತೀವಿ. ಅದಕ್ಕೆ ತಕ್ಕಂತೆ ಅವನು ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅದರಲ್ಲೇ ಅವನನ್ನು ಮುಂದುವರಿಸ್ತೀವಿ. ಇಲ್ಲ, ನಾವು ಜವಾಬ್ದಾರಿ ಕೊಟ್ಟಷ್ಟು ಅವನೇನು ಮಾಡ್ತಾ ಇಲ್ಲ, ಏನು ಉಪಯೋಗ ಇಲ್ಲ ಅಂತಂದರೆ ಸಾಕು, ಇನ್ನು ಸಾಕಪ್ಪ, ನೀನು ಇದರಲ್ಲಿ ಬೇಕಾಗಿಲ್ಲ, ನೀನು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಕೆಲಸವನ್ನು ಮಾಡೋ ಜಾಗದಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ನಾವು ಅವನನ್ನು ಆ ಜಾಗದಿಂದ ಬೇರೆ ಜಾಗಕ್ಕೆ, ಅದರ ಕೆಳಗಿನ ಜಾಗಕ್ಕೆ ಹಾಕ್ತೀವಿ. ಅಂದರೆ ಏನು ಇದರ ಅರ್ಥ? ಅವನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತಂದರೆ, ಒಂದು ವೇಳೆ ನಾವು ಕೊಟ್ಟಂತಹ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ಅಂತಂದರೆ ಇನ್ನೂ ಒಂದು ದೊಡ್ಡ ಜವಾಬ್ದಾರಿಯನ್ನು, ಇನ್ನೂ ದೊಡ್ಡ ಸ್ಥಾನವನ್ನು ಸಹ ನಾವು ಅವರಿಗೆ ಕೊಡ್ತೀವಿ. ಅದೇ ರೀತಿಯಾಗಿ ಭಗವಂತ ಎಲ್ಲರಿಗೂ ಸಹ ಏನೋ ಒಂದು ರೀತಿಯಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನು ಅವನು ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದಾನಾ ಇಲ್ವಾ ಅನ್ನುವುದನ್ನು ಭಗವಂತ ನೋಡ್ತಾ ಇರ್ತಾನೆ. ಸರಿಯಾಗಿ ಉಪಯೋಗ ಮಾಡಿದ್ದಾನೆ ಅಂತಂದರೆ ಇನ್ನೂ ಹೆಚ್ಚಿನ ಒಂದು ಸಂಪತ್ತನ್ನು ಅವನಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ತುಂಬ ಜನರಿಗೆ ಗೊತ್ತಿರುವಂತಹ ವಿಷಯ ಕೇಳಿರಬಹುದು. ಶಂಕರಾಚಾರ್ಯರ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಇದೆ, ಪ್ರಸಿದ್ಧವಾದಂತಹ ಘಟನೆ. ಅವರು ಒಬ್ಬ ಬಡ ಗೃಹಿಣಿಯ ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾರೆ. ಭಿಕ್ಷಾಟನೆಗೆ ಅಂತ ಹೋದಾಗ ಅವರ ಮನೆಯಲ್ಲಿ ಕೊಡಲಿಕ್ಕೆ ಏನೂ ಇರುವುದಿಲ್ಲ.
ಒಂದು ಒಣಗೋಗಿರುವಂತಹ ನೆಲ್ಲಿಕಾಯಿ ಇರುತ್ತೆ, ಅದನ್ನೇ ತಂದು ಆ ಗೃಹಿಣಿಯು ಶಂಕರರಿಗೆ ಕೊಡ್ತಾಳೆ. ಅವಳ ಒಂದು ಆ ಬಡತನವನ್ನು ನೋಡಿ ಶಂಕರರ ಮನಸ್ಸಿನಲ್ಲಿ ಕರುಣೆ ಉಂಟಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಕನಕಧಾರ ಸ್ತೋತ್ರ ಅಂತ ನಾವು ಹೇಳುವುದು, ಪ್ರಸಿದ್ಧವಾದಂತಹ ಒಂದು ಸ್ತೋತ್ರ. ಆ ಕನಕಧಾರ ಸ್ತೋತ್ರದಿಂದ ಅಮ್ಮನವರನ್ನು ಪ್ರಾರ್ಥನೆ ಮಾಡಿದಾಗ ಅಮ್ಮನವರು ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾಗಿ ಅಮ್ಮನವರು ಶಂಕರರನ್ನು ಕೇಳ್ತಾಳೆ, ಏನಪ್ಪ, ಏನಕ್ಕೆ ನನ್ನನ್ನು ಸ್ತುತಿ ಮಾಡಿದ್ದು ಅಂತ ಕೇಳ್ತಾಳೆ. ಏನು ಬೇಕು? ಈ ಗೃಹದಲ್ಲಿ ತುಂಬ ಕಷ್ಟ ಇದೆ, ಹಾಗಾಗಿ ಅವರಿಗೇನಾದರೂ ನೀನು ಸಂಪತ್ತನ್ನು ಕರುಣಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಶಂಕರರು. ಆಗ ಅಮ್ಮನವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ನಾನು ಇವರ ಮನೆಯಲ್ಲಿ ಬಡತನ ಇದೆ ಹೌದು, ಆದರೆ ನಾನು ಇವರಿಗೆ ಅನುಗ್ರಹ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಯೋಗ್ಯತೆ ಇವರಿಗಿಲ್ಲ, ನನ್ನ ಅನುಗ್ರಹಕ್ಕೆ ಪಾತ್ರರಾಗುವ ಯೋಗ್ಯತೆ ಇವರಿಗಿಲ್ಲ ಅಂತ. ಯಾಕೆ ಇಲ್ಲ ಅಂತ ಕೇಳಿದರೆ, ಇವರಿಗೆ ಈ ಹಿಂದೆ ನಾನು ತುಂಬ ಸಂಪತ್ತನ್ನು ಕೊಟ್ಟಿದ್ದೆ, ಆದರೆ ಅದನ್ನು ಯಾವುದಕ್ಕೂ ಸಹ ಉಪಯೋಗ ಅಂದರೆ ಯಾರಿಗೂ ಸಹ ಉಪಕಾರ ಅವರು ಮಾಡಿರಲಿಲ್ಲ. ಉಪಕಾರವಾಗಿ ಅದನ್ನು ಬಳಸಲಿಲ್ಲ. ಯಾರಿಗೂ ಒಂದೇ ಒಂದು ಪೈಸೆ ಅದರಿಂದ ಕೊಟ್ಟಿಲ್ಲ, ಉಪಕಾರ ಮಾಡಲಿಲ್ಲ. ಹಾಗಾಗಿ ಅದು ಬೇಕಾಗಿಲ್ಲ ಅಂಥೇಳಿ ಈ ಜನ್ಮದಲ್ಲಿ ನಾನು ಇಂತಹ ಒಂದು ಸ್ಥಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಹಾಗಾಗಿ ಅವರು ನನಗೆ ನನ್ನ ಅನುಗ್ರಹಕ್ಕೆ ಪಾತ್ರ ಆಗುವಂತಹ ಕೆಲಸವನ್ನು ಅವರು ಮಾಡಿರಲಿಲ್ಲ ಅಂತ ಅಮ್ಮನವರು ಹೇಳ್ತಾಳೆ. ಆಗ ಶಂಕರರು ಒಂದು ಮಾತು ಹೇಳಿದರು, ಆಯಿತು, ಅವರು ಹಿಂದಿನ ಜನ್ಮದಲ್ಲಿ ಏನೂ ಮಾಡದೇ ಇರಬಹುದು, ಆದರೆ ಈಗ ನನಗೆ ಈ ಒಣಗೋಗಿರುವಂತಹ ಒಂದು ನೆಲ್ಲಿಕಾಯನ್ನು ಕೊಟ್ಟಿದ್ದಾರೆ. ಅದರಿಂದ ಇದಕ್ಕಾದರೂ ಏನು ಅವರಿಗೆ, ಅದು ಈಗ ಕೊಟ್ಟಿದ್ದು ಹೌದು, ಅವರ ಹತ್ರ ಈಗ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ, ಇದೇ ತುಂಬ ದೊಡ್ಡ ವಿಷಯ. ಅವರಿಗೆ ಒಂದು ಒಣಗೋಗಿರೋ ನೆಲ್ಲಿಕಾಯಿ ಕೊಡುವುದೇ ಅವರಿಗೆ ತುಂಬ ದೊಡ್ಡ ವಿಷಯ. ಹಾಗಾಗಿ ಇದನ್ನು ನನಗೆ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಏನಾದರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಲವನ್ನಾದರೂ ಕೊಡು ಅಂತ ಕೇಳಿದಾಗ ಆಯಿತು ಅಂತ ತಕ್ಷಣ ಅಮ್ಮನವರು ಅವರ ಆ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನು ಸುರಿಸಿದಳು. ಅಂದರೆ ಇಲ್ಲೂ ನಮಗೊಂದು ಪ್ರಶ್ನೆ ಬರುತ್ತೆ, ಈ ಒಂದು ಒಣಗೋಗಿರೋ ನೆಲ್ಲಿಕಾಯಿ ಕೊಟ್ಟಿದ್ದಕ್ಕೆ ಚಿನ್ನದ ನೆಲ್ಲಿಕಾಯಿಗಳ ಮಳೆ ಹೆಂಗೆ ಬಂತು ಅಂತಂದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಇನ್ನೂ ಒಂದು ವಿಚಾರ ಇದೆ. ಇಲ್ಲಿ ಸತ್ಪಾತ್ರ ದಾನ ಅನ್ನುವಂತಹ ಒಂದು ವಿಷಯ ಇದೆ. ದಾನವನ್ನು ಮಾಡಬೇಕು, ಹಾಗಂಥೇಳಿ ಯಾರ್ಯಾರಿಗೋ ದಾನ ಮಾಡುವುದು ಸರಿಯಲ್ಲ. ಯಾರಾದರೂ ಒಬ್ಬ ನಿಜವಾದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ನಾವು ಖಂಡಿತವಾಗಿಯೂ ದಾನ ಮಾಡಬೇಕು. ಒಬ್ಬ ನಮ್ಮ ಹತ್ರ ಬಂದುಬಿಟ್ಟು, ಸ್ವಾಮಿ ನನಗೆ ಹೆಂಡ ಕುಡಿಯೋಕ್ಕೆ ದುಡ್ಡಿಲ್ಲ, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತಂದರೆ ಖಂಡಿತವಾಗಿ ಒಂದೇ ಒಂದು ಪೈಸೆ ಕೊಡಬಾರದು, ಅವನ ಕುತ್ತಿಗೆ ಹಿಡಿದು ಆಚೆ ಕಳಿಸ್ಬೇಕು ಅವನನ್ನು. ಆದ್ದರಿಂದ ಅಂದರೆ ಇದನ್ನೇ ಶಾಸ್ತ್ರದಲ್ಲಿ ಸತ್ಪಾತ್ರ ದಾನ ಎಂಬುದಾಗಿ ಹೇಳ್ತಾರೆ. ಅಂದರೆ ನಿಜವಾಗಲೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಾವು ದಾನವನ್ನು ಮಾಡುವುದು, ಇದನ್ನು ಸತ್ಪಾತ್ರ ದಾನ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಬಂದವರು ಸ್ವಯಂ ಶಂಕರಾಚಾರ್ಯರು. ಅವರಿಗೆ ದಾನವನ್ನು ಒಂದೇ ಒಂದು ನೆಲ್ಲಿಕಾಯನ್ನು ಭಕ್ತಿಯಿಂದ ದಾನ ಮಾಡಿದ್ದರಿಂದ ಅದರ ಫಲವಾಗಿ ಆ ಗೃಹಿಣಿಗೆ ಇಷ್ಟೊಂದು ಐಶ್ವರ್ಯವು ಪ್ರಾಪ್ತವಾಗಿದೆ. ಹಾಗಾಗಿ ಇಲ್ಲಿ ಅಂದರೆ ಯಥಾವಥ ಇದರಿಂದ ನಾವೇನು ತಿಳ್ಕೊಳ್ಳಬೇಕು ಅಂತಂದರೆ, ಇವತ್ತಿನ ದಿವಸ ನಮಗೆ ಸಂಪತ್ತು ಪ್ರಾಪ್ತವಾಗಬೇಕು ಅಂತಂದರೆ ನಾವು ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಸಂಪತ್ತನ್ನು ಸರಿಯಾದಂತಹ ರೀತಿಯಲ್ಲಿ ಸತ್ಪಾತ್ರದಲ್ಲಿ ದಾನವನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳಿಗಾಗಿ ವಿನಿಯೋಗ ಮಾಡಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ, ದಾನಂ ಭೋಗೋ ನಾಶಃ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಅಂತ. ನಮ್ಮ ಹತ್ರ ಇರತಕ್ಕಂತಹ ಧನಕ್ಕೆ 3 ರೀತಿಯಾದಂತಹ ವಿನಿಯೋಗ ಇದೆ. ಒಂದು ದಾನ, ಒಳ್ಳೆಯ ಕೆಲಸಗಳಿಗಾಗಿ ದಾನ ಮಾಡುವುದು. ಎರಡನೇದು ಭೋಗ, ನಾವು ಅನುಭವಿಸುವುದು. ನಾವು ಬೇರೆ ಯಾರಿಗೂ ಕೊಡಲಿಲ್ಲ, ಆದರೆ ನಾನೇ ಅಷ್ಟನ್ನು ಅನುಭವಿಸ್ತಾ ಇದ್ದೀನಿ, ದಿವಸಕ್ಕೆ ಒಂದೊಂದು ರೀತಿಯಂತಹ ಭೋಗವನ್ಕಾಗಿ ವಿನಿಯೋಗ ಮಾಡ್ತಿದ್ದೀನಿ, ಇದು ಎರಡನೇದು. ಮೂರನೇದು ನಾಶ ಅಂತಂದರೆ ಬೇರೆ ಯಾರೋ ಬಂದು ಅದನ್ನು ತೊಗೊಂಡು ಹೋಗೋದು, ಅದನ್ನು ಕದ್ಕೊಂಡು ಹೋಗುವುದು. ದಾನ, ಭೋಗ, ನಾಶ, ಈ ಮೂರರಲ್ಲೂ ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ, ಯೋ ನದದಾತಿ ನಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳಿದ್ದಾರೆ. ಅಂದರೆ ಯಾರು ದಾನವನ್ನೂ ಮಾಡುವುದಿಲ್ವೋ, ಭೋಗವನ್ನು ಅನುಭವಿಸುವುದೂ ಇಲ್ವೋ ಅಂಥವನಿಗೆ 3ನೇ ಗತಿ ಆಗುತ್ತೆ ಅಂತ. ಅಂದರೆ ಅದು ನಾಶವೇ ಆಗುತ್ತೆ ಅಂತ. ಇನ್ನೊಬ್ಬರಿಗೆ ದಾನ ಮಾಡಬೇಕು, ಇದರೊಳಗೂ ದಾನ ಮಾಡುವುದು ಉತ್ತಮ, ತಾನು ಅನುಭವಿಸುವುದು ಅದು ಮಧ್ಯಮ, ನಾಶವಾಗುವುದು ಅದು ಅಧಮ. ಹಾಗಾಗಿ 3 ರೀತಿಯಂತಹ ಗತಿಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದರೆ, ಈಗಾಗಲೇ ಹೇಳಿದ್ವಲ್ಲ, ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ.
ನಿಯಮಗಳನ್ನು, ಅದರೊಳಗೆ ಇದು ಒಂದು ವಿಷಯ, ಈ ಒಂದು ವಿಷಯವೂ ಹೌದು.